ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌತ್ ಲೈಫ್ ಸ್ಟೈಲ್. ಇದೊಂದು ರ್ಯಾಂಡಮ್ ಡೇ ವ್ಲಾಗ್. ಇದರಲ್ಲಿ ಜಸ್ಟ್ ಕುಕಿಂಗ್ ಮಾತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಡೇ ಎಲ್ಲ ಫುಲ್ ನಾರ್ಮಲ್ ಆಗಿತ್ತು. ಇವತ್ತು ನೆನ್ನೆ ನಾನು ಸೊಪ್ಪು ತೊಗೊಂಡಿದ್ದೆ ಅಂತ ಹೇಳಿದೆ ಅಲ್ವಾ, ಅದರಿಂದ ಒಂದು ರುಚಿಯಾಗಿರೋ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಸಾಂಬಾರು, ಮತ್ತು ಅದು ಚಪಾತಿಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ಆಗಬೇಕು. ಆ ಥರ ನಾನು ಮಲ್ಟಿಪಲ್ ಯೂಸಸ್ಗೆ ಬರೋವಂಥ ಸಾಂಬಾರು ರೆಸಿಪಿನ ಶೇರ್ ಮಾಡ್ಕೊಳ್ತಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವಿನ್ನೂ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನನಗೆ ತಿಳಿದಿರೋದನ್ನು ನಾನು ಬ್ಲಾಗಲ್ಲಿ ಶೇರ್ ಮಾಡ್ತೀನಲ್ವ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೂ ಯೂಸ್ ಆಗುವಂಥದ್ದು ಏನಾದರೂ ಸಿಗ್ಬೋದು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಹಾಗೆ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ಗೋಸ್ಕರ ನಾನು ಒಬ್ಳಿಗೋಸ್ಕರ ಮಾಡ್ಕೊಳ್ತಿದ್ದೆ. ಅಂದರೆ ಚಪಾತಿ ನಾವು ಮಲ್ಟಿಪಲ್ ಟೈಮ್ ಯೂಸ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ಮೊದಲಿಗೆ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಕೆಲವು ಕಡೆ ಫಸ್ಟು ಎಣ್ಣೆ, ನೀರು ಮತ್ತು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಹಿಟ್ಟನ್ನು ಹಾಕಿ ಕಲಿಸ್ತಾರೆ. ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನಾವು ಕ್ಯಾಶುವಲಾಗಿ ಅಂದರೆ ನಮ್ಮಮ್ಮ ಇದೇ ಥರ ಮಾಡ್ತಾಯಿದ್ರು, ನಾನು ಕೂಡ ಇದೇ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೀರನ್ನು ಹಾಕಿ ಅದೆಲ್ಲ ಪೂರ್ತಿ ಬೈಂಡಿಂಗ್ ಆದಮೇಲೆ ನಾನು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಳ್ತೀನಿ ಅಷ್ಟೇ. ಇದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಹೊತ್ತು ಇದೇನಾದರೂ ಚೆನ್ನಾಗಿ ನೆನೆದ್ರೆ ನಾನು ಕಲಸಿ ಒಂದು ಹಾಫ್ ಆನ್ ಅವರ್ ಆದರೂ ಇಡ್ತೀನಿ. ಇನ್ಸ್ಟಂಟಾಗಿ ಕೂಡ ಮಾಡ್ಕೊಳ್ಬೋದು, ಚೆನ್ನಾಗೇ ಇರುತ್ತೆ. ಆದರೆ ನಾವು ಗೋಧಿ ತೊಗೊಂಡು ಮಿಲ್ ಮಾಡಿಸಿರೋ ಹಿಟ್ಟಿಗಿಂತ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ನೆನಿಬೇಕಾಗಿರುತ್ತೆ. ಇದು ನಾವು ಅಂಗಡಿಯಿಂದ ತಂದಿರೋ ಹಿಟ್ಟಾಗಿರೋದ್ರಿಂದ ಅಷ್ಟೇ. ಹಾಗೆ ನಾವು ಗೋಧಿ ತೊಗೊಂಡು ಮಿಲ್ ಮಾಡಿಸಿದ್ರೆ ಅದು ಜಾಸ್ತಿ ನೀರೊಂದು ಹಿಡ್ಕೊಳ್ಳಲ್ಲ, ಬಟ್ ಇದು ತುಂಬಾ ನೀರು ಹಿಡಿಯುತ್ತೆ. ಅದಕ್ಕೆ ಇದನ್ನು ನಾವು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಚೆನ್ನಾಗಿರುತ್ತೆ. ಅಂದರೆ ಹಿಟ್ಟು ಕಲಸಿ ಆದಮೇಲೆ ಒಂದು ಅರ್ಧ ಗಂಟೆಯಿಂದ ಆಲ್ಮೋಸ್ಟ್ ನಾವು 10 ನಿಮಿಷ ಅರ್ಧ ಗಂಟೆ ಇಟ್ಟು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು 5 ಚಪಾತಿ ಆಗೋಷ್ಟು ಹಿಟ್ಟು ಕಲಸಿದ್ದೆ. ಇದು ರೆಡಿಯಾಗಿದೆ. ಇವಾಗ ನಾನು ಅದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಂಡ್ರೆ ಬೇಗನೆ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ನನಗೆ ಮಾಡ್ಕೊಳ್ತಿರೋದ್ರಿಂದ ನಾನೇನು ಫೋಲ್ಡ್ ಎಲ್ಲ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅಮ್ಮ ಕೂಡ ಇರಲಿಲ್ಲ ಮಾರ್ನಿಂಗು. ಪಾಪುನೂ ಕೂಡ ನೋಡ್ಕೊಳ್ಬೇಕಿತ್ತಲ್ವ, ಅದಕ್ಕೆ ನಾನು ಜಸ್ಟ್ ಕ್ವಿಕ್ಕಾಗಿ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡ್ಕೊಳ್ಳೋಣ ಅಂತ. ನೆನ್ನೆ ಮಾಡಿದ ಕೆಂಪು ಚಟ್ನಿಗೆ ಚಪಾತಿ ಕಾಂಬಿನೇಷನ್ ಆಗುತ್ತೆ. ಮಧ್ಯಾಹ್ನ ನೋಡ್ಕೊಳ್ಳೋಣ ಅಂತ ನಾನು ಚಪಾತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಮಾಡಿಕೊಂಡೆ. 2 ಕಡೆ ನೋಡಿ ಎಣ್ಣೆ ಹಾಕಿ ಬೇಯಿಸಿದ್ರೆ ಅದು ನೀಟಾಗಿಯೇ ಫೋಲ್ಡಿಂಗ್ ಬರುತ್ತೆ. ಮತ್ತು ಮಾರ್ನಿಂಗ್ ಕೆಂಪು ಚಟ್ನಿ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಹಾಗೆಯೇ ಮಧ್ಯಾಹ್ನ ಅಮ್ಮ ಬಂದರು. ಸೊ ಪಾಪು ಅವ್ರು ನೋಡ್ಕೊಳ್ತಾ ಇರ್ತಾರೆ, ಅಷ್ಟರಲ್ಲಿ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡು. ಅವ್ರು ಹೊರಗಡೆಯಿಂದ ಬಂದು ಟಯರ್ಡ್ ಆಗಿರ್ತಾರಲ್ವ, ಆ ಕಾರಣಕ್ಕೆ ಸ್ವಲ್ಪ ದಂಟು, ಕಿರಿಕಿರೆ ಹಾಗೂ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ಈಕ್ವಲ್ ಪ್ರಪೋರ್ಷನಲ್ಲಿ ನಾನಿಲ್ಲಿ ತೊಗೊಂಡಿದ್ದೀನಿ. 3ರಿಂದ ಒಂದು ಸ್ಮಾಲ್ ಬೌಲ್ ಆಗೋಷ್ಟು ಮಾತ್ರ ಸೊಪ್ಪನ್ನು ತೊಗೊಂಡು ಒಂದು ಬಿಗ್ ಸೈಜ್ ಟೊಮ್ಯಾಟೋನ ತೊಗೊಂಡಿದ್ದೀನಿ. ನಾರ್ಮಲ್ ಟೊಮ್ಯಾಟೋನ ತೊಗೊಂಡು, ಅಂದರೆ ಪೂರ್ತಿ ಹಣ್ಣಾಗಿದೆ, ಅದನ್ನು ಒಂದು ಸ್ಮಾಲ್ ಸೈಜಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ತೊಗೊಂಡು ಇದರಲ್ಲೇ ನಾನು ಒಂದು 2 ಪೀಸನ್ನು ಸಿಪ್ಪೆ ಬಿಡಿಸಿ ಚೆನ್ನಾಗಿ ಕಟ್ ಮಾಡಿಕೊಂಡು ಟೊಮೆಟೊ ಸೈಜಲ್ಲೇ ಕಟ್ ಮಾಡಿಕೊಂಡು ಇದನ್ನು ನಾನು ರುಬ್ಬಕ್ಕೂ ಕೂಡ ಇದರಲ್ಲೇ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊಪ್ಪನ್ನು ನಾನು ಫೈನಾಗಿ ಹೆಚ್ಕೊಂಡಿದ್ದೀನಿ. ಯಾಕಂದರೆ ಇದು ಮಸೊಪ್ಪು ಸಾಂಬಾರು ಥರ, ಬಟ್ ಮಸೊಪ್ಪು ಸಾಂಬಾರಲ್ಲ. ಅಂದರೆ ನಾವು ರುಬ್ತಾ ಇಲ್ವಲ್ಲ, ಆ ಕಾರಣಕ್ಕೆ ಫೈನಾಗಿ ಹೆಚ್ಕೊಂಡಿದ್ದೀನಿ. ಕಂಫರ್ಟಬಲ್ ಆಗಿದೆ ಅಂತಂದರೆ ಅದನ್ನು ದಪ್ಪಕ್ಕೇ ಹೆಚ್ಕೊಳ್ಬೋದು. ಹಾಗೆ ಇಲ್ಲಿ ನಾನು ಒಂದು ಹೋಳಷ್ಟು, ಅಂದರೆ 1/4 ಕಪ್ಪಷ್ಟು ನಾನು ಇಲ್ಲಿ ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಒಂದು 2 ಟೈಮಿಗೆ ಆದರೆ ಸಾಕಾಗುತ್ತೆ ಸಾಂಬಾರು, ಅಂದರೆ ಮಧ್ಯಾಹ್ನಕ್ಕೆ ಮತ್ತು ಸಂಜೆಗೆ ಆದರೆ ಸಾಕಾಗುತ್ತೆ ಅಂತ ಜಾಸ್ತಿ ಏನು ಮಾಡ್ಕೊಳ್ಳಿಲ್ಲ. ಅದಕ್ಕೆ ಸ್ವಲ್ಪನೇ ಸೊಪ್ಪನ್ನು ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಸೊಪ್ಪು ಉಳಿದೋಗ್ಬಿಟ್ಟಿದೆ. ಇವಾಗ ನಾನು ಬೇಳೆಗೆ, ಅಂದರೆ ಬೇಳೆ ನಾನು ಮೊದಲೇ ಸ್ವಲ್ಪ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿರೋದಕ್ಕೋಸ್ಕರ ನಾನಿಲ್ಲಿ ವಾಶ್ ಮಾಡಿಲ್ಲ ಬೇಳೆನ. ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ, ಈರುಳ್ಳಿ ಮತ್ತು ಸೊಪ್ಪಿನಗಳ ಮಿಶ್ರಣನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಮೆಂತ್ಯ ಸೊಪ್ಪೇನೂ ಹಾಕಿಲ್ಲ, ಇಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಮತ್ತೆ ನೀರು ಸೇರಿಸೋ ನೆಸೆಸಿಟಿ ಇರಲ್ಲ. ಬೇಕಂದರೆ ನಾವು ಇದರಲ್ಲೇ ಸ್ವಲ್ಪ ನೀರನ್ನು ಬಸ್ಕೊಂಡು ಅದೇ ಕೆಂಪು ಚಟ್ನಿ ನೆನೆ ಮಾಡ್ಕೊಂಡಿದ್ವಿ ಅಲ್ವಾ, ಅದರಲ್ಲಿ ನಾವು ಉಪ್ಪು ಸಾಂಬಾರು ಥರ ಅಥವಾ ಬಸ್ ಸಾಂಬಾರು ಥರ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮಲ್ಟಿಪಲ್ ಯೂಸಸ್ಗೆ ಆಗೋ ಥರ ಏನಾದರೂ ಮಾಡಿಟ್ಕೊಂಡ್ರೆ ನೋಡಿ, ಇನ್ಸ್ಟೆಂಟಾಗಿ ಅದೆಲ್ಲ ಯೂಸ್ ಆಗುತ್ತೆ. ಹಾಗೆಯೇ ಕುಕ್ಕರ್ನ ವಿಷಲ್ ಮಾಡೋಕ್ಕಿಟ್ಟು ಇವಾಗ ನಾನು ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಮೊದಲೇ ಕಾಯಿ ತುರಿದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಅದು ಒಂದು 2-3 ಸ್ಪೂನಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ಶಾಗಿ ತುರಿದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ.
ಇದು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಳಿಸುತ್ತೆ. ಅಂದರೆ ಕೆಲವರು ಇದಕ್ಕೇ ತುಂಬ ಮಸಾಲೆಗಳು, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ತಾರೆ. ಅಷ್ಟೊಂದೆಲ್ಲ ಏನೂ ಬೇಡ. ಒಂದು 3-4 ಸ್ಪೂನಷ್ಟು ತೆಂಗಿನಕಾಯಿ ತುರಿಗೆ, ಸಾಂಬಾರು ತಿಕ್ನೆಸ್ ಬರಬೇಕಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಹಾಗೆ ಒಂದು 1/4 ಪೀಸಷ್ಟು ಈರುಳ್ಳಿ, ಕರಿಬೇವಿನ ಸೊಪ್ಪು, ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪನ್ನು ಹಾಕಿ ರುಬ್ಬಿಟ್ಕೊಳ್ತೀನಿ. ಅಷ್ಟರಲ್ಲಿ ಕುಕ್ಕರ್ ವಿಷಲ್ ಆಗಿ ಅದು ಕೂಡ ತಣ್ಣಗಾಗಿತ್ತು. ಇವಾಗ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಅದು ಓಪನ್ ಆದಮೇಲೆ ನೋಡಿ ಸ್ವಲ್ಪ ಕುಕ್ಕರ್ ಮುಚ್ಚಳಿಕೆ ಅಂಟ್ಕೊಂಡಿತ್ತು ಸೊಪ್ಪು. ಅದನ್ನು ತೆಗೆದು ಮತ್ತೆ ಅದನ್ನು ಬಿಸಿಗಿಟ್ಟು ಇವಾಗ ಮನೆಯಲ್ಲೇ ಮಾಡಿರೋ ಅಂಥ ಹೋಮ್ ಮೇಡ್ ಸಾಂಬಾರು ಪುಡಿನ ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಸಾಂಬಾರು ಪುಡಿ ಅಂದರೆ ಬೇರೆ ಮೀನಿಂಗ್ ಬರುತ್ತೆ, ಅಂದರೆ ಇನ್ನೊಂದು ಥರ ಮಸಾಲೆ ಪುಡಿ. ಇಲ್ಲಿ ನಾವು ಖಾರದ ಪುಡಿ ಅಂತ ಹೇಳ್ತೀವಿ. ಸಾಂಬಾರ್ಗೆ ಹಾಕೋದನ್ನು ಹೋಮ್ ಮೇಡ್ ಅಂದರೆ ಮನೆಯಲ್ಲೇ ಮಾಡಿರೋದಕ್ಕೆ ನಾವು ಹೋಮ್ ಮೇಡ್ ಖಾರದ ಪುಡಿ ಅಂತ ಹೇಳ್ತೀವಿ. ಆ ಖಾರದ ಪುಡಿನ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಇವಾಗಲೇ ಹಾಕ್ಕೊಂಡಿದ್ದೀನಿ. ನಾವು ಸಾಂಬಾರು ವಿಷಲ್ ಆಗಿದ ತಕ್ಷಣ, ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಮೊದಲಿಗೆ ನಾವಿಲ್ಲಿ ಸಾಂಬಾರು ಪುಡಿನ ಹಾಕ್ಕೊಳ್ತೀವಿ. ಈಗ ಸಾಂಬಾರು ಪುಡಿ ಹಾಕಿ ಅದು ಸ್ವಲ್ಪ ಕುದಿ ಬಂದ ಮೇಲೆ ನಾನು ಈ ಹಂತದಲ್ಲಿ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತೀನಿ. ನಾನೊಂದು ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ಒಂದು ಬಾಕ್ಸಲ್ಲಿ ಮೊದಲೇ ನೆನೆಸಿಟ್ಕೊಂಡಿದ್ದೆ. ಅದು ವಿಡಿಯೋ ಮಾಡ್ಕೊಳ್ಳೋದು ಸ್ಕಿಪ್ ಆಗಿಬಿಟ್ಟಿತ್ತು. ಇವಾಗ ಅದು ಚೆನ್ನಾಗಿ ನೆಂದಿತ್ತಲ್ವ, ಅದನ್ನು ಕೂಡ ಈ ಹಂತದಲ್ಲೇ ನಾನು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಿವುಚಿ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಅದೊಂದು 2 ನಿಮಿಷ ಹುಣಸೆ ಹಣ್ಣು ಹಾಕಿದ್ಮೇಲೆ ನೊರೆ ಬರುತ್ತೆ, ಆವಾಗಲೇ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಲಾಸ್ಟಲ್ಲಿ ಬೇಕಾದ್ರೂ ಹಾಕ್ಕೋಬೋದು, ಆದರೆ ನಾವು ಇದಕ್ಕೆ ರುಬ್ಬಿರೋ ಮಸಾಲೆ ಸೇರಿಸ್ತಿರೋದ್ರಿಂದ ಈ ಹಂತದಲ್ಲೇ ಹಾಕ್ಕೊಂಡ್ರೆ ಕಂಫರ್ಟಾಗಿರುತ್ತೆ ಅಂತ ನಾನು ಈ ಹಂತದಲ್ಲೇ ಸೇರಿಸ್ಕೊಂಡೆ. ಇವಾಗ ರುಬ್ಬಿರೋ ಮಸಾಲೆನೂ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ತೊಳೆದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡೆ. ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಸಾಂಬಾರು ಉಬ್ಬಿ ಬರುತ್ತೆ. ಒಳಗಡೆನೆ ಬಿಟ್ಕೊಂಡ್ರೆ ಸಾಂಬಾರೇನು ಉಕ್ಕಿ ಬರಲ್ಲ. ಹಾಗೆ ಒಗ್ಗರಣೆ ಕೊಟ್ಕೊಳ್ತಿದ್ದೀನಿ. ಎಣ್ಣೆ, ಸಾಸಿವೆ, ಇಂಗು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿರೋ ಒಗ್ಗರಣೆ ಕೊಟ್ಕೊಂಡು ಸಾಂಬಾರನ್ನ ಇನ್ನೊಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಈ ಥರ ಸಾಂಬಾರನ್ನ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೆ ಮತ್ತು ಸಾಂಬಾರಿಗೆ ಉಪ್ಪಿನಕಾಯಿ ಅಥವಾ ಹಪ್ಪಳ ನೆಂಚ್ಕೊಂಡು ಪೂರ್ತಿಯಾಗಿ ತಿಂದುಬಿಡ್ಬೋದು. ಹಾಗೆ ನಾನಿಲ್ಲಿ ರೈಸ್ ಮಾಡ್ಕೊಳ್ಳೋದಕ್ಕೆ 1 ಗ್ಲಾಸಷ್ಟು ಅಕ್ಕಿನ ಇನ್ನೊಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ವಿಷಲ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಅನ್ನ ಮತ್ತು ಸಾಂಬಾರು ಎರಡೂ ಲಂಚ್ಗೆ ರೆಡಿಯಾಗಿತ್ತು. ನೀವು ಕೂಡ ಈ ಸಾಂಬಾರನ್ನ ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ಚಪಾತಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್. ಹಾಗೆ ಸಾಂಬಾರನ್ನೇ ಸೂಪ್ ಥರ ಹಾಗೆ ಕುಡಿದ್ಬಿಡ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ಹೇಳಿ ಮಾಡಿಸಿದ ಸಾಂಬಾರಿದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿನ್ನಬೇಕು ಅನ್ನೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಮತ್ತು ಈ ಥರ ರೆಸಿಪಿಗಳು ತುಂಬಾ ಈಸಿಯಾಗಿರುತ್ತೆ, ಕ್ವಿಕ್ಕಾಗಿ ಇರುತ್ತೆ. ನಾವು ತುಂಬ ಹೆವಿ ಮಸಾಲೆ ಎಲ್ಲ ಹಾಕಿ ನಮಗೇನಾದರೂ ಫುಡ್ ಹೆವಿ ಅಂತ ಅನ್ನಿಸ್ದಾಗ ಈ ರೆಸಿಪಿನ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾನು ಅಕೇಶನಲ್ಲಿ ಈ ಥರ ಸಾಂಬಾರನ್ನ ಮಾಡ್ಕೊಳ್ತೀನಿ. ಅಂದರೆ ಮಸೊಪ್ಪು ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಈ ಥರ ಮಾಡ್ಕೊಳ್ಬೋದು. ಆ್ಯಕ್ಚುಲಾಗಿ ನಾನು ಯಾಕೆ ಈ ಸಾಂಬಾರನ್ನ ಇವತ್ತು ಇಷ್ಟು ಇನ್ಸ್ಟಂಟಾಗಿ ಕಡಿಮೆ ಇಂಗ್ರೀಡಿಯೆಂಟ್ ಬಳಸ್ಕೊಂಡು ಮಾಡಿದೆ ಅಂದರೆ ಟೈಮ್ ತುಂಬಾ ಕಡಿಮೆ ಇತ್ತು, ಅದಕ್ಕೋಸ್ಕರ. ನಿಮಗೂ ಟೈಮ್ ಸೇವ್ ಆಗಬೇಕು, ಟೈಮ್ ಮ್ಯಾನೇಜ್ ಆಗಬೇಕು, ವರ್ಕಿಂಗ್ ವುಮೆನ್ಸ್ ಅಂತ ಹೇಳಿದ್ರೆ ಅಥವಾ ಇನ್ಸ್ಟಂಟಾಗಿ ಮಾಡಬೇಕಾದ್ರೆ ಈ ಸಾಂಬಾರನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ. ಮನೆಯವರೆಲ್ಲರಿಗೂ ಇಷ್ಟ ಆಗುತ್ತೆ, ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ನಾನಿವಾಗ ಅನ್ನ ಸಾಂಬಾರನ್ನ ಬಡಿಸ್ಕೊಂಡು ಅದಕ್ಕೆ ನಾನಿವಾಗ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಆದರೂ ಹೊರಗಡೆ ಹೋಗಿ ಟಯರ್ಡಾಗಿ ಬಂದಾಗ ಅಥವಾ ಹೊರಗಡೆ ಕ್ವಿಕ್ಕಾಗಿ ಹೋಗಬೇಕು ಅಂದಾಗ, ಬೆಳಗ್ಗೆ ಲೇಟಾಗಿ ಎದ್ದಾಗ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ವ್ಲಾಗನ್ನು ನಾನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.